ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಈ ದಿನ ಸೆಕೆಂಡ್ ಪಿ ಯು ಅರ್ಥಶಾಸ್ತ್ರದಲ್ಲಿ 2 ಭಾಗಗಳಿವೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ವಿಭಾಗ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರದ ವಿಭಾಗ ಅಂತೇಳಿ 2 ವಿಭಾಗಗಳಿವೆ. ಮೊದಲ ಭಾಗದಲ್ಲಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗದಲ್ಲಿ 6 ಅಧ್ಯಾಯಗಳಿವೆ. ಆ 6 ಅಧ್ಯಾಯಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಸಂಬಂಧ, ಇನ್ನಿತರ ಮುಖ್ಯಾಂಶಗಳನ್ನು ನಾವು ಮೊದಲ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗೆಯೇ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಮತ್ತು ಈ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಇನ್ನೂ ಮುಂತಾದಂಥ ಅಂಶಗಳನ್ನು ಈ ಮೊದಲ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಅಂದರೆ 2ನೇ ಅಧ್ಯಾಯ ಅನುಭೋಗಿಯ ವರ್ತನೆ, ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚ, ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸಂರಚನೆ, ಅಧ್ಯಾಯ 5 ಮತ್ತು ಅದೇ ರೀತಿಯಲ್ಲಿ ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಹಾಗೂ ಏಕಸ್ವಾಮ್ಯ ಮಾರುಕಟ್ಟೆ, ಇಂಥ ಹಲವಾರು ವಿಚಾರಗಳು ಈ 6 ಅಧ್ಯಾಯಗಳಲ್ಲಿ ಒಳಗೊಂಡಿವೆ. ಇಂದಿನ ತರಗತಿಯಲ್ಲಿ ನನ್ನ ವಿಭಾಗದ ಉಪನ್ಯಾಸಕರು ಕೂಡ ಈ ಮೊದಲ ಅಧ್ಯಾಯದ ಒಂದು ಮುನ್ನುಡಿಯನ್ನು ಹೇಳಿ ಈ ಒಂದು ಸರಳ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಿಮಗೆ ಚರ್ಚೆಯನ್ನು ಮಾಡಿ ಸ್ಪಷ್ಟಪಡಿಸಿದ್ದಾರೆ. ನಾನು ಇವತ್ತಿನ ತರಗತಿಯಲ್ಲಿ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅನ್ನುವ ವಿಚಾರದಿಂದ ನಾನು ಮುಂದುವರಿಸ್ತೇನೆ ಅದೇ ಅಧ್ಯಾಯದಲ್ಲಿ. ಈಗ ಮೊದಲಿಗೆ ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಎಂದರೆ ಮಿತವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆಯ್ಕೆಯ ಮೂಲಕ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಒಂದು ವ್ಯವಸ್ಥೆ, ತೃಪ್ತಿಪಡಿಸುವಂತಹದನ್ನೇ ನಾವು ಅರ್ಥಶಾಸ್ತ್ರ ಎಂದು ನಾವು ಕರೀತೇವೆ. ಮತ್ತೊಂದು ಸರಿ, ಅರ್ಥಶಾಸ್ತ್ರ ಎಂದರೆ ಮಿತವಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆಯ್ಕೆಯ ಮೂಲಕ ಬಯಕೆಗಳನ್ನು, ಮಾನವ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಬಹುದು, ಅದನ್ನೇ ಅರ್ಥಶಾಸ್ತ್ರ ಎಂದು ನಾವು ಕರೀತೇವೆ. ಈ ಹಿನ್ನೆಲೆಯಲ್ಲಿ ಈಗ ನಾವು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಎನ್ನುವ ವಿಚಾರಕ್ಕೆ ಬರುವುದಾದರೆ, ಮೊದಲಿಗೆ ಆರ್ಥಿಕತೆ ಅಂತಂದ್ರೆ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಎರಡೂ ಉಂಟು. ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ ಎಂದರೆ ಮಾನವನು ತನ್ನ ದೈನಂದಿನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಉತ್ಪಾದಿಸುವಂತಹ ಸರಕು ಮತ್ತು ಸೇವೆಗಳ ಒಂದು ವ್ಯವಸ್ಥೆಯನ್ನೇ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಎಂದು ನಾವು ಹೇಳ್ತೇವೆ. ಅರ್ಥವ್ಯವಸ್ಥೆಯಲ್ಲಿ 3 ವಿಧಗಳಿವೆ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಮತ್ತೆ ಮಿಶ್ರ ಅರ್ಥವ್ಯವಸ್ಥೆ. ಈ ಥರ ಅರ್ಥವ್ಯವಸ್ಥೆಗಳು ಇವೆ ಪ್ರಪಂಚದಲ್ಲಿ. ವಿಶ್ವದ ಆರ್ಥಿಕತೆಯಲ್ಲಿ ಆರ್ಥಿಕ ವ್ಯವಸ್ಥೆಯ ಸ್ವರೂಪ ಯಾವುದೇ ಆಗಿರಲಿ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಸ್ವರೂಪವಾಗಿರಲಿ, ಸಮಾಜವಾದಿ ಅರ್ಥವ್ಯವಸ್ಥೆಯ ಸ್ವರೂಪವಾಗಿರಲಿ, ಅಥವಾ ಮಿಶ್ರ ಅರ್ಥವ್ಯವಸ್ಥೆಯ ಸ್ವರೂಪವೇ ಆಗಿರಲಿ, ಈ ಎಲ್ಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಎಲ್ಲ ಅರ್ಥವ್ಯವಸ್ಥೆಗಳು ಕೆಲವೊಂದು ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಯಾಕೆಂತಂದ್ರೆ ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗವು ತನ್ನ ಬದುಕಿನ ಮೂಲಭೂತ ಆರ್ಥಿಕ ಚಟುವಟಿಕೆಗಳಾಗಿವೆ. ಅಂದರೆ ಎಲ್ಲ ಆರ್ಥಿಕ ವ್ಯವಸ್ಥೆಯ ಬದುಕಿನ ಮೂಲಭೂತ ಆರ್ಥಿಕ ಚಟುವಟಿಕೆಗಳೆಂದರೆ ಉತ್ಪಾದನೆ, ವಿನಿಮಯ, ವಿತರಣೆ, ಅನುಭೋಗ ಇವುಗಳು. ಈ ಮೂಲಕ ಆರ್ಥಿಕ ಚಟುವಟಿಕೆಗಳ ಮಾರ್ಗದಲ್ಲಿ ಪ್ರತಿಯೊಂದು ಅರ್ಥ ವ್ಯವಸ್ಥೆಯು, ಬಂಡವಾಳ ಆಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸ್ತಾ ಇವೆ. ಅಂದರೆ ಯಾವುದೇ ಅರ್ಥವ್ಯವಸ್ಥೆಯಲ್ಲಾಗಲಿ ಸಂಪನ್ಮೂಲಗಳು ಹೇರಳವಾಗಿವೆ ಎನ್ನುವುದಕ್ಕೆ ನಾವು ದೂರ ಇದೆ. ಅಂದರೆ ಪ್ರತಿಯೊಂದು ಅರ್ಥವ್ಯವಸ್ಥೆಯು ವಿರಳವಾದ ಅಥವಾ ಮಿತವಾದ ಸಂಪನ್ಮೂಲಗಳನ್ನು ಒಳಗೊಂಡಿವೆ. ಇದಕ್ಕೆ ಕಾರಣ ಮಾನವನ ಬಯಕೆಗಳು ಅಪಾರವಾಗಿವೆ. ಯಾವುದೇ ಅರ್ಥವ್ಯವಸ್ಥೆಯಾಗಿರ್ಬೋದು,
ಸೇರುವಂತಹ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿ ಇವೆ. ಈ ಒಂದು ಅಂಶ ಈ ಎಲ್ಲ ಅರ್ಥ ವ್ಯವಸ್ಥೆಗಳಿಗೆ ಅನ್ವಯಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಅರ್ಥ ವ್ಯವಸ್ಥೆಯು ಕೆಲವು ಕೇಂದ್ರೀಯ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಈ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳೇನು ಮಾಡ್ತವೆ? ಆಯ್ಕೆಯ ಸಮಸ್ಯೆಯನ್ನು ಹುಟ್ಟು ಹಾಕ್ತವೆ. ಯಾಕೆಂತ ಹೇಳಿದ್ರೆ ಈಗ ಉದಾಹರಣೆಗೆ ನೀರು ಸಂಪನ್ಮೂಲ, ಭೂಮಿ ಸಂಪನ್ಮೂಲ, ವಿದ್ಯುತ್ ಶಕ್ತಿ ಸಂಪನ್ಮೂಲ, ಇವೆಲ್ಲ ಏನಿದೆ ಕೊರತೆಯಲ್ಲಿದೆ. ಕೊರತೆಯಲ್ಲಿದ್ದರೂ ಕೂಡ ಇವುಗಳು ಆಯ್ಕೆಯ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತವೆ. ಯಾಕೆಂದರೆ ಈ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಏನಾಗ್ತದೆ, ಪರ್ಯಾಯ ಉಪಯೋಗಗಳಿಗೆ ಬರುವುದರಿಂದ ಇವುಗಳು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟು ಹಾಕುತ್ತವೆ. ಯಾಕೆಂತಂದರೆ ಅದೇ ಕೊರತೆಯಲ್ಲಿ ಇರೋದಿಲ್ಲ. ಕೊರತೆ ಸಂಪನ್ಮೂಲಗಳು ಕೊರತೆಯಲ್ಲಿದ್ದರೂ ಸಹ ಅವು ಪರ್ಯಾಯ ಉಪಯೋಗವನ್ನು ಅಂದರೆ ಸ್ಪರ್ಧಾತ್ಮಕ ಬಯಕೆಗಳನ್ನು ಹೊಂದಿರೋದ್ರಿಂದ ಪರ್ಯಾಯ ಉಪಯೋಗಗಳು ಬರ್ತವೆ. ಆದ್ದರಿಂದ ಇವು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟು ಹಾಕ್ತವೆ ಅಂತಕ್ಕಂಥದ್ದಕ್ಕೆ ನಾವು ಉತ್ತರವನ್ನು ಹೇಳ್ಕೋಬೋದು. ಒಂದು ವೇಳೆ ಮಾನವನ ಬಯಕೆಗಳು ಮಿತವಾಗಿದ್ದರೆ, ಮಾನವನ ಬಯಕೆಗಳು ಮಿತವಾಗಿದ್ದರೆ ಅಂದರೆ ಮಿತವಾಗಿದ್ದು, ಸಂಪನ್ಮೂಲಗಳು ಅಮಿತವಾಗಿದ್ದರೆ ಅಂದರೆ ಅಪಾರವಾಗಿದ್ದರೆ ಆಯ್ಕೆಯ ಸಮಸ್ಯೆಯು ಆವಾಗ ಉದ್ಭವ ಆಗ್ತಾ ಇರಲಿಲ್ಲ. ಅಲ್ಲದೆ ಯಾವುದೇ ಆರ್ಥಿಕ ಸಮಸ್ಯೆಯು ಕೂಡ ಈ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಹುಟ್ಟು ಹಾಕ್ತಾ ಇರಲಿಲ್ಲ ಅಥವಾ ಉಗಮ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಕೆಲವೊಂದು ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದಕ್ಕೆ ಕಾರಣ ಏನಿದೆ? ಸಂಪನ್ಮೂಲಗಳ ಕೊರತೆ, ಮಾನವನ ಬಯಕೆಗಳು ಅಪಾರವಾಗಿರ್ತಕ್ಕಂಥವು ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಕೆಲವೊಂದು ಕೇಂದ್ರೀಯ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ. ಹಾಗೆ ಈ ಆರ್ಥಿಕ ವ್ಯವಸ್ಥೆಯು ಯಾವ ಸಮಸ್ಯೆಗಳನ್ನು ಅಥವಾ ಯಾವ ರೀತಿಯ ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ ಅಂತಕ್ಕಂಥದ್ದಕ್ಕೆ ನಾವು ಹೇಳೋದಾದರೆ, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಮೊದಲ ಸಮಸ್ಯೆ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟನ್ನು ಉತ್ಪಾದಿಸಬೇಕು. ಈ ಮೊದಲ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಯಾವ ಸಮಸ್ಯೆ? ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬುದು ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಎದುರಿಸುವಂತಹ ಪ್ರಥಮ ಮೂಲಭೂತ ಆರ್ಥಿಕ ಸಮಸ್ಯೆ ಆಗಿದೆ. ಏನನ್ನು ಉತ್ಪಾದಿಸಬೇಕು ಎನ್ನುವುದು ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಎದುರಿಸಬಹುದಾದಂತಹ ಮೂಲಭೂತ ಆರ್ಥಿಕ ಸಮಸ್ಯೆ ಆಗಿದೆ. ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ಸಮಸ್ಯೆ ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ. ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ವಿದ್ಯಾರ್ಥಿಗಳೇ? ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. ಸಂಬಂಧಿಸಿದ ವಿಷಯಕ್ಕೆ ಈ ಪ್ರಶ್ನೆ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಅಗತ್ಯವಾದ ಎಲ್ಲ ವಸ್ತುಗಳನ್ನು ನಾವು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಾಗಲ್ಲ? ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ನನಗೆ ಅಥವಾ ನಿಮಗೆ ಅಥವಾ ಅರ್ಥವ್ಯವಸ್ಥೆಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯ ಇಲ್ಲ. ಆಗೇನು ಮಾಡಬೇಕಾಗತ್ತೆ? ಈ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಕ್ಕೆ ಬರ್ತವೆ ಅಂತ ಈಗಾಗಲೇ ಇಂಟ್ರೊಡಕ್ಷನ್ಸಲ್ಲಿ ನಾನು ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಮಾಜ ತಾನು ಉತ್ಪಾದಿಸಬಹುದಾದಂತಹ ಸರಕು ಮತ್ತು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಯಾಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಆರ್ಥಿಕತೆ ಆಗಿರ್ಬೋದು.
ಇದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಯಾಕೆಂತಂತಂದರೆ ವ್ಯಕ್ತಿ ಆಗಿರಲಿ, ಸಮಾಜ ಆಗಿರಲಿ, ಒಂದು ಸಂಸ್ಥೆ ಆಗಿರಲಿ, ಸಂಪನ್ಮೂಲವನ್ನು ಕೊರತೆಯಲ್ಲಿ ಹೊಂದಿರೋದ್ರಿಂದ ಏನು ಮಾಡಬೇಕಾಗುತ್ತೆ, ಈ ಆ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಸಮಾಜ ತಾನು ಉತ್ಪಾದಿಸಬಹುದಾದಂತಹ ಸರಕು ಮತ್ತು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಲಭ್ಯವಿರ್ತಕ್ಕಂಥ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳಿಂದ, ಉದಾಹರಣೆಗೆ ಹೆಚ್ಚು ಆಹಾರ, ಬಟ್ಟೆ, ವಸತಿ ಇವೆಲ್ಲ ನಮಗೆ ಮೂಲಭೂತ ಅವಶ್ಯಕತೆಗಳು. ಈ ಹೆಚ್ಚು ಆಹಾರ, ಹೆಚ್ಚು ಬಟ್ಟೆ, ಹೆಚ್ಚು ವಸತಿಗಳನ್ನು ಉತ್ಪಾದಿಸಬೇಕೇ ಅಥವಾ ಹೆಚ್ಚು ಐಷಾರಾಮಿ ವಸ್ತುಗಳನ್ನು ಉತ್ಪಾದಿಸಬೇಕೆ? ಇಲ್ಲಿ ನಮಗೆ ಅಗತ್ಯ ಸರಕುಗಳು ಬೇಕು, ಐಷಾರಾಮಿ ಸರಕುಗಳು ಬೇಕು. ಆದರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಕೊರತೆಯಲ್ಲಿ ಇರುವುದರಿಂದ ನಾವೀಗ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸಿಕೊಂಡು ಹೆಚ್ಚು ಪ್ರಮಾಣದಲ್ಲಿ ಐಷಾರಾಮಿ ಸರಕುಗಳನ್ನು ಉತ್ಪಾದಿಸಬೇಕೆ ಅಥವಾ ಅಗತ್ಯ ಸರಕುಗಳನ್ನು ಉತ್ಪಾದಿಸಬೇಕೆ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಎರಡನೇದಾಗಿ, ಹೆಚ್ಚು ಕೃಷಿ ಸರಕುಗಳನ್ನು ಉತ್ಪಾದಿಸಬೇಕೆ ಅಥವಾ ಕೈಗಾರಿಕಾ ವಸ್ತುಗಳನ್ನು ಉತ್ಪಾದಿಸಬೇಕೆ? ಇಲ್ಲಿ ಕೃಷಿ ಸರಕುಗಳು ಬೇಕು, ಕೈಗಾರಿಕಾ ಸರಕುಗಳು ಕೂಡ ನಮಗೆ ಬೇಕು, ಅಗತ್ಯ ಇದೆ. ಆದರೆ ಈ ಎರಡೂ ಸರಕುಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥ ಸಂಪನ್ಮೂಲಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ನಾವು ಕೃಷಿ ಸರಕುಗಳನ್ನು ಉತ್ಪಾದಿಸಬೇಕೆ ಅಥವಾ ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸಬೇಕೆ ಎಂಬುದನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಶಿಕ್ಷಣ ಮತ್ತು ಆರೋಗ್ಯ ಇವು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದವು. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಹೆಚ್ಚು ಉಪಯೋಗಿಸಬೇಕೆ ಅಥವಾ ದೇಶದ ಹಿತದೃಷ್ಟಿಯಿಂದ ಮಿಲಿಟರಿ ಸೇವೆಗಳು ಕೂಡ ನಮಗೆ ಅಗತ್ಯ, ಅದು ಕೂಡ ಒಂದು ಎಸೆನ್ಸಿಯಲ್. ಆ ಹಿನ್ನೆಲೆಯಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಸಂಪನ್ಮೂಲಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕೆ ಅಥವಾ ಮಿಲಿಟರಿ ಸೇವೆಗಳಿಗೆ ಹೆಚ್ಚು ಸಂಪನ್ಮೂಲಗಳನ್ನು ಬಳಸಬೇಕೆ ಎಂಬುದನ್ನು ನಾವಿಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಅದೇ ರೀತಿ ಮೂಲ ಶಿಕ್ಷಣ, ಇದಕ್ಕೆ ನಾವು ಆದ್ಯತೆ ನೀಡಬೇಕೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕೆ? ಈ ಶಿಕ್ಷಣದ ಎರಡೂ ಅಗತ್ಯ ಇದೆ. ಅದರಲ್ಲಿ ನಾವು ಯಾವುದಕ್ಕೆ ಕೊಡಬೇಕು? ಫಸ್ಟು ಪ್ರೈಮರಿ ಬೇಸಿಕ್ ಎಜುಕೇಷನ್ ಕೊಡಬೇಕು ಆದ್ಯತೆಯನ್ನು. ಆ ಹಿನ್ನೆಲೆಯಲ್ಲಿ ಈ ಯಾವುದಕ್ಕೆ ನಾವು ಆದ್ಯತೆ ನೀಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಬೇಕಾಗುತ್ತೆ. ಎರಡಕ್ಕೂ ಕೊಡ್ಬೋದಾಗಿತ್ತು, ಆದರೆ ಎರಡಕ್ಕೂ ಕೊಡೋಕ್ಕೆ ಸಂಪನ್ಮೂಲ ಏನಾಗಿದೆ, ಕಡಿಮೆ ಇದೆ. ಆ ಹಿನ್ನೆಲೆಯಲ್ಲಿ ನಾವಿಲ್ಲಿ ಚೂಸನ್ನು ಮಾಡಬೇಕಾಗುತ್ತೆ. ಮತ್ತೊಂದು ಐದನೇದಾಗಿ, ಅನುಭೋಗಿ ಸರಕುಗಳನ್ನು ಹೆಚ್ಚು ಉತ್ಪಾದಿಸಬೇಕೆ ಅಥವಾ ಬಂಡವಾಳ ಸರಕುಗಳನ್ನು ಅಧಿಕವಾಗಿ ಉತ್ಪಾದಿಸಬೇಕೆ? ಅನುಭೋಗಿ ಸರಕುಗಳು ಬೇಕು, ಬಂಡವಾಳ ಸರಕುಗಳು ಬೇಕು. ಈ ಬಂಡವಾಳ ಸರಕುಗಳಿದ್ದರೆ ನಾವು ಅನುಭೋಗಿ ಸರಕುಗಳನ್ನು ಉತ್ಪಾದನೆ ಮಾಡ್ಬೋದು. ಹಾಗಾಗಿ ಇಲ್ಲಿ ಈ ಅನುಭೋಗಿ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕೆ ಅಥವಾ ಬಂಡವಾಳ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕೆಂಬ ಸಮಸ್ಯೆ ಈ ಎಲ್ಲ ಆರ್ಥಿಕತೆಗಳನ್ನು ಪ್ರತಿಯೊಂದು ಆರ್ಥಿಕತೆಯಲ್ಲೂ ಉದ್ಭವವಾಗುತ್ತೆ. ಆ ಉದ್ಭವಕ್ಕೆ ಕಾರಣ ಸಂಪನ್ಮೂಲ ಕೊರತೆ ಇರ್ತದೆ. ಸಂಪನ್ಮೂಲ ಕೊರತೆ ಇರೋದ್ರಿಂದ ಅವುಗಳು ಬಹು ಉಪಯೋಗಗಳು ಬರೋದ್ರಿಂದ ಆಯ್ಕೆ ಸಮಸ್ಯೆ ಉದ್ಭವವಾಗುತ್ತೆ. ಆದ್ದರಿಂದ ಈ ಮೊದಲನೇ ಸಮಸ್ಯೆ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟನ್ನು ಉತ್ಪಾದಿಸಬೇಕು ಪ್ರಶ್ನೆ ಉದ್ಭವವಾದಾಗ ಈ ಎಲ್ಲ ಈಗ ನಾವು ಚರ್ಚೆ ಮಾಡಿದಂಥ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವ ವಸ್ತುವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ನಿರ್ಧಾರವನ್ನು ಕೈಗೊಳ್ಳುವಾಗ ರಾಷ್ಟ್ರದಲ್ಲಿ ದೊರೆಯಬಹುದಾದಂತಹ ಸಂಪನ್ಮೂಲಗಳನ್ನು ಮತ್ತು ಜನರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ವಿರಳವಾಗಿರುವುದರಿಂದ ಮತ್ತು ಅವುಗಳು ವಿವಿಧ ಉಪಯೋಗಗಳಿಗೆ ಬಳಸಲು ಸಾಧ್ಯವಿರುವುದರಿಂದ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಿದರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಇದು ವಾಸ್ತವಿಕ. ಯಾಕೆಂತಂದರೆ ಎರಡೂ ಸರಕುಗಳನ್ನು ನಾವು ಸಮ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಂಪನ್ಮೂಲಗಳು ಲಭ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಸರಕನ್ನು ಹೆಚ್ಚು ಉತ್ಪಾದಿಸಿದರೆ ಮತ್ತೊಂದು ಸರಕನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ. ನಂತರ ಎರಡನೆಯ ಸಮಸ್ಯೆ, ಈ ಸರಕುಗಳನ್ನು ಬಂಡವಾಳ ಸರಕಾಗಿರ್ಬೋದು, ಅನುಭವಿ ಸರಕಾಗಿರ್ಬೋದು, ಕೈಗಾರಿಕಾ ಉತ್ಪನ್ನಗಳ
ಅಗತ್ಯ ಸರಕುಗಳಾಗಿರ್ಬೋದು ಮತ್ತು ಐಷಾರಾಮಿ ಸರಕುಗಳಾಗಿರ್ಬೋದು, ಇನ್ನಿತರ ಮೂಲ ಸೌಕರ್ಯಗಳಾಗಿರ್ಬೋದು, ಈ ಎಲ್ಲ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಎಂಬುದು ಮತ್ತೊಂದು ಆರ್ಥಿಕ ಸಮಸ್ಯೆ. ಈ ಸಮಸ್ಯೆ ಕೂಡ ಎಲ್ಲ ಆರ್ಥಿಕತೆಗಳಲ್ಲಿ ಉದ್ಭವ ಆಗುತ್ತೆ. ಯಾಕೆ ಉದ್ಭವ ಆಗುತ್ತೆ? ಈ ಎಲ್ಲ ಸರಕುಗಳು ನಮಗೆ ಬೇಕು. ಆಗಿರ್ತಕ್ಕಂತಹ ಸಂಪತ್ತೇನಾಗಿದೆ ಕೊರತೆ ಇದೆ. ಕೊರತೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ ಸರಕುಗಳನ್ನ ನಾವು ಹೇಗೆ ಉತ್ಪಾದಿಸಬೇಕು ಅಂದರೆ, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಎಂಬುದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿದ ಸಮಸ್ಯೆ ಇದಾಗಿದೆ. ಬಹು ಮುಖ್ಯವಾಗಿ ಯಾವುದೊಂದು ಸರಕನ್ನು ನಾವು ತೆಗೆದುಕೊಂಡರೂ ಅದನ್ನು ವಿವಿಧ ಉತ್ಪಾದನಾ ತಂತ್ರಗಳನ್ನು ಬಳಸಿ ಉತ್ಪಾದನೆ ಮಾಡಲಾಗುತ್ತೆ. ಈ ತಂತ್ರಗಳಲ್ಲಿ ಮುಖ್ಯವಾಗಿ 2 ಉತ್ಪಾದನಾ ತಂತ್ರಗಳಿವೆ. ಅವುಗಳೆಂದರೆ ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಈ ತಂತ್ರಜ್ಞಾನಗಳನ್ನು ನಾವು ಉತ್ಪಾದನೆಯಲ್ಲಿ ಬಳಸಬೇಕಾಗುತ್ತೆ. ಮೊದಲಿಗೆ ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಅಂದರೆ ಈ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಯನ್ನು ನಾವು ಉತ್ಪಾದನೆಯಲ್ಲಿ ಬಳಸಿಕೊಂಡಾಗ ಅಧಿಕ ಪ್ರಮಾಣದ ಶ್ರಮವನ್ನು ನಾವು ಬಳಸ್ಬೋದು. ಅಧಿಕ ಪ್ರಮಾಣದ ಶ್ರಮಶಕ್ತಿಯನ್ನು ಬಳಸಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಇದನ್ನು ಏನು ಉಪಯೋಗ? ಅಧಿಕ ಪ್ರಮಾಣದಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿದಾಗ ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ನಮ್ಮಂತಹ ಆರ್ಥಿಕತೆಗಳಲ್ಲಿ ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ. ಅಂದರೆ ಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತೆ. ಇದು ಒಂದು ಬೆನಿಫಿಟ್ಸ್. ಎರಡನೇದಾಗಿ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ನಾವು ಬಳಸಿದಾಗ ಈ ವಿಧಾನದಲ್ಲಿ ಅಧಿಕ ಪ್ರಮಾಣದ ಬಂಡವಾಳವನ್ನು ಮತ್ತು ಕಡಿಮೆ ಪ್ರಮಾಣದಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಲಾಗುತ್ತೆ. ಒಟ್ಟಾರೆ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಅಂದರೆ ಈ 2 ಬಗೆಯ ತಂತ್ರಜ್ಞಾನದಲ್ಲಿ ನಾವು ಯಾವುದಾದರೊಂದು ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಆಯಾಯ ದೇಶಗಳಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳಿಗೆ ಅನುಗುಣವಾಗಿ ನಾವು ಈ ತಂತ್ರಜ್ಞಾನವನ್ನು ಉತ್ಪಾದನೆಯಲ್ಲಿ ಬಳಸಬೇಕಾಗುತ್ತೆ. ಶ್ರಮಶಕ್ತಿ ಅಂದರೆ ಜನಸಂಖ್ಯೆ, ಶ್ರಮಶಕ್ತಿ ಅಧಿಕ ಪ್ರಮಾಣದಲ್ಲಿ ಇರುವಂತಹ ದೇಶಗಳಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಂಡವಾಳ ಸಂಪನ್ಮೂಲಗಳನ್ನು ಅಧಿಕ ಪ್ರಮಾಣದಲ್ಲಿ ಲಭ್ಯವಿರತಕ್ಕಂಥ ದೇಶದಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಮಾಡಲು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಮತ್ತೊಂದು 3ನೆಯ ಸಮಸ್ಯೆ, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು? ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು? ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು? ಇದು 3ನೆಯ ಸಮಸ್ಯೆ. ಆಲ್ರೆಡಿ ಸರಕುಗಳ ಬಗೆಗಳನ್ನು ಈಗಾಗಲೇ ವ್ಯಕ್ತಪಡಿಸಿದ್ದೇವೆ. ಎಲ್ಲ ಸರಕುಗಳು ಯಾವುದು ಮೂಲಭೂತ ಅವಶ್ಯಕ ಸರಕುಗಳು, ಐಷಾರಾಮಿ ಸರಕುಗಳು, ಅನುಭೋಗಿ ಸರಕುಗಳು, ಬಂಡವಾಳ ಸರಕುಗಳು, ಕೈಗಾರಿಕಾ ಸರಕುಗಳು, ಕೃಷಿ ಸರಕುಗಳು, ಶಿಕ್ಷಣ, ಮಿಲಿಟರಿ ಪಡೆ, ಇವೆಲ್ಲ ಸರಕುಗಳು. ಈ ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಮತ್ತೊಂದು ಸಮಸ್ಯೆ ಪ್ರಪಂಚದ ಎಲ್ಲ ಅರ್ಥವ್ಯವಸ್ಥೆಯಲ್ಲಿಯೂ ಸಹ ಕಾಣಬಯಸುತ್ತೆ. ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವುದು ಮುಖ್ಯವಾಗಿ, ಯಾರಿಗಾಗಿ ಉತ್ಪಾದಿಸುವುದು ಎನ್ನುವುದು ಮುಖ್ಯವಾಗಿ ಸರಕು ಮತ್ತು ಸೇವೆಗಳನ್ನು ಜನರಲ್ಲಿ
ಹೇಗೆ ವಿತರಣೆ ಮಾಡಬೇಕು ಎಂಬ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಚಾರ ಇದು. ಜನರು ಸಮಾಜದಲ್ಲಿ ಅಂದರೆ ಶ್ರೀಮಂತರು ಇರ್ತಾರೆ, ಬಡ ಜನರು ಕೂಡ ಇರ್ತಾರೆ. ಈ ಎರಡೂ ವರ್ಗದ ಜನರು ಪ್ರತಿಯೊಂದು ಆರ್ಥಿಕತೆಯಲ್ಲಿಯೂ ಇದ್ದಾರೆ. ರಾಷ್ಟ್ರೀಯ ವರಮಾನದ ಉತ್ಪಾದನೆಯಲ್ಲಿ ಭಾಗವಹಿಸುವ ವಿವಿಧ ವರ್ಗದ ಜನರ ನಡುವೆ ಅದನ್ನು ಯಾವ ರೀತಿ ವಿತರಿಸಬೇಕು ಎಂಬ ವಿಚಾರವನ್ನು ನಿರ್ಧರಿಸಬೇಕಾಗತ್ತೆ. ಅಂದರೆ ಮೊದಲನೇದಾಗಿ ಆರ್ಥಿಕತೆಯಲ್ಲಿ ಉತ್ಪಾದಿಸಲಾದಂಥ ಸರಕುಗಳು, ಅಂದರೆ ಆರ್ಥಿಕತೆಯಲ್ಲಿ ಉತ್ಪಾದಿಸಲಾದಂಥ ಸರಕುಗಳನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಪಡೆಯುತ್ತಿದ್ದಾರೆ, ಒಂದು ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳನ್ನು ಯಾವ ಜನ ಅಥವಾ ಯಾವ ವರ್ಗದ ಜನ ಎಷ್ಟು ಪ್ರಮಾಣದಲ್ಲಿ ಪಡ್ಕೊಳ್ತಾ ಇದ್ದಾರೆ, ಒಂದು. ಎರಡನೇದಾಗಿ ಆರ್ಥಿಕತೆಯಲ್ಲಿನ ಉತ್ಪನ್ನವನ್ನು ವಿವಿಧ ವೃತ್ತಿಗಳಲ್ಲಿ ಹೇಗೆ ವಿತರಣೆ ಮಾಡಬೇಕು, ಅಂದರೆ ದೇಶದಲ್ಲಿ ಆಗಿರ್ತಕ್ಕಂಥ ಉತ್ಪಾದನೆಯನ್ನು ವಿವಿಧ ವ್ಯಕ್ತಿಗಳಲ್ಲಿ, ಆರ್ಥಿಕತೆ ಇರ್ತಕ್ಕಂಥ ವಿವಿಧ ಜನರ ನಡುವೆ ನಾವು ಹೇಗೆ ವಿತರಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹುಮುಖ್ಯವಾದ ಅಂಶ. ಮೂರನೇದಾಗಿ ಸರಕುಗಳನ್ನು ಯಾರು ಹೆಚ್ಚಿಗೆ ಪಡೆಯುತ್ತಾರೆ ಮತ್ತು ಯಾರು ಕಡಿಮೆ ಪಡೆಯುತ್ತಾರೆ ಎಂಬುದು ಇಲ್ಲಿ ಬಹುಮುಖ್ಯವಾದ ಅಂಶ. ಯಾರು ಹೆಚ್ಚಿಗೆ ಪಡೀತಾರೆ? ಶ್ರೀಮಂತರು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ತಾರೆ, ಬಡವರ್ಗದವರು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಡಿಮೆ ಸರಕುಗಳನ್ನು ಪಡೀತಾರೆ ಅಂತಕ್ಕಂಥದ್ದು. ಆರ್ಥಿಕತೆಯಲ್ಲಿ ಮತ್ತೊಂದು ಅಂಶ, ಆರ್ಥಿಕತೆಯಲ್ಲಿ ಕನಿಷ್ಠ ಪ್ರಮಾಣದ ಅನುಭೋಗ ಪ್ರತಿಯೊಬ್ಬರಿಗೂ ದೊರೆಯುತ್ತಿದೆಯೇ ಅಥವಾ ಇಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ದಿನದಲ್ಲಿ ಕನಿಷ್ಠ ಅನುಭೋಗ ಪಡಿತಾ ಇದ್ದಾನೆ ಅಥವಾ ಪಡಿತಾ ಇಲ್ಲ ಅಂತಕ್ಕಂಥದ್ದು ಬಹುಮುಖ್ಯವಾದ ಅಂಶ. ಪಡಿತಿಲ್ಲ ಅಂತ ಸರ್ಕಾರ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಐದನೇದಾಗಿ ಆರ್ಥಿಕತೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯವಾಗಬೇಕೆ ಅಥವಾ ಬೇಡವೇ ಎಂಬ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಆರ್ಥಿಕತೆಯು ಹೊರತೆಯ ಸಂಪನ್ಮೂಲಗಳನ್ನು ವಿಭಿನ್ನ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಹೇಗೆ ಹಂಚಿಕೆ ಮಾಡಬೇಕು ಎಂಬ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಹೀಗೆ ಈ ಮೂರು ಕೇಂದ್ರೀಯ ಆರ್ಥಿಕ ಸಂಸ್ಥೆಗಳಿಂದ ಪ್ರತಿಯೊಂದು ಅರ್ಥವ್ಯವಸ್ಥೆಯೂ ಸಹ ಎದುರಿಸ್ತಾ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಕಾರಣ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಮಾನವನ ಬಯಕೆಗಳು ಅಪಾರವಾಗಿವೆ ಮತ್ತು ಇರ್ತಕ್ಕಂಥ ಸಂಪನ್ಮೂಲಗಳು ಕೊರತೆ ಇರೋದ್ರಿಂದ ಈ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗ್ತಿರುವಂಥದ್ದು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗಿ ಹೆಚ್ಚಿನ ವಿಚಾರಗಳನ್ನು ನಾವು ಮತ್ತು ನಮ್ಮ ಉಪನ್ಯಾಸಕರು ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ.